ಯಾವ ರೀತಿ ಜನ ಸೇರಿದ್ರು. ಹೆಣ ರಾಜಕಾರಣ ಮಾಡೋರೆ ಎಲ್ಲಿದ್ದೀರಿ? ಅಷ್ಟು ನೋಡ್ಬಿಡ್ತೀರಲ್ವಾ, ಎಲ್ಲಿಂದೆಲ್ಲ ಓಡ್ಬಿಡ್ತೀರಿ. ಏನು ಸಿಕ್ಕಿದ್ರೆ ಸಾಕು. ನಿಮಗೆ ಲಾಭ ಆಗೋದಾದರೆ ಬಿ ಜೆ ಪಿಗೆ ಲಾಭನೋ ಕಾಂಗ್ರೆಸ್ಗೆ ಲಾಭನೋ, ನಿಮಗೆ ಲಾಭ ಆಗೋದಾದರೆ ಎಲ್ಲ ಬಂದುಬಿಡ್ತೀರಿ. ಎಷ್ಟು ಜನ ಬಂದರು ನೇಹ ಮನೆಗೆ, ಬರಬಾರ್ದು ಅಂತಲ್ಲ, ಎಷ್ಟು ಜನ. ಅಬಾಬಾಬಾಬಾ, ಸಾಂತ್ವನ ಏನು? ಅಂಜಲಿ ಯಾಕೆ ನಮ್ಮ ಮಗಳಲ್ವಾ? ಅಂಜಲಿ ಯಾಕೆ ನಮ್ಮ ಮಗಳಲ್ವಾ? ಈಗ ನಿಮಗೆ ಹೆಣ್ಮಗಳಿಗಾಗಿ ಮರಗಲಿಲ್ವಾ? ಅಲ್ಲಿ ನೇಹ ವಿಚಾರ ಬಂದಾಗ ಮತ್ತೊಂದು ಪ್ರಜ್ವಲ್ ರೇವಣ್ಣ ವಿಡಿಯೋಗಳಲ್ಲಿದ್ದ ಹೆಣ್ಣುಮಕ್ಕಳ ಬಗ್ಗೆ ಅಬ್ಬಬ್ಬಬ್ಬಬ್ಬ. ಯಾಕೆ ಯಾಕೆ ಯಾಕೆಂದರೆ ರಾಜಕೀಯ. ಯಾಕೆ ಇವತ್ತು ಅಂಜಲಿ ಬೇಡವಾ? ಅಂಜಲಿ ಪರವಾಗಿ ರಿಪಬ್ಲಿಕ್ ಕನ್ನಡ ಇರುತ್ತೆ. ಎಲೆಕ್ಷನ್ ಮುಗೀತು ಅಂತ ಎಲ್ಲ ಗಾಢ ನಿದ್ರೆಗೆ ಜಾರಿ ಬಿಟ್ಟಿದ್ದಾರಾ? ಎಲೆಕ್ಷನ್ ಹೊತ್ತಲ್ಲಿ ಹೆಣ ಬಿಟ್ಟರೆ ಫುಲ್, ಹೆಣ ಬಿದ್ದರೆ ಫುಲ್ ಅಲರ್ಟ್ ಆಗ್ತೀರಿ, ಎಲ್ಲಿಂದೆಲ್ಲ ಹಾರು ಬರ್ತೀರಿ ರಣಹದ್ದುಗಳ ಥರ. ಇವತ್ತು ನೀವು ಬೆತ್ತಲಾಗಿದ್ದೀರಿ ಜನಗಳ ಮುಂದೆ. ಹುಬ್ಬಳ್ಳಿ ಜನ ಮಾತ್ರವಲ್ಲ, ಕರ್ನಾಟಕ ಜನ ಮಾತ್ರವಲ್ಲ, ಇಡೀ ಭಾರತ ಅರ್ಥ ಮಾಡ್ಕೋಬೇಕು. ಹೆಣ ಬಿದ್ದಾಗ ಇವರು ಬರೋದು ಕೇವಲ ಅವರ ಲಾಭಕ್ಕಾಗಿ. ಈಗ ಯಾಕೆ ಬಂದಿಲ್ಲ? ಈಗ ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ? ಮತ್ತೊಮ್ಮೆ ಹುಬ್ಬಳ್ಳಿ ಜನರ ಹತ್ರ ಕೇಳ್ಕೊಳ್ತಾ ಇರುವಂಥದ್ದು, ಯಾವನೇ ಒಬ್ಬ ಫ್ಲ್ಯಾಗ್ ಇಟ್ಕೊಂಡು ಬಂದರೂ ಕೂಡ ಬಿಡಬೇಡಿ. ಪಕ್ಷದ ಫ್ಲ್ಯಾಗ್ ಇಟ್ಕೊಂಡು ಬಂದರೆ ಅಂಜಲಿ ಪರವಾಗಿ ನಾವೆಲ್ಲ ನಿಲ್ಲೋಣ. ಬೇಕಿದ್ರೆ ಎಲೆಕ್ಷನ್ನಲ್ಲಿ ಓಟು ಬಿದ್ದ ಮೇಲೆ ಏನಾದರೆ ನಿಮಗೇನಲ್ವಾ? ನೇಹ ಸಾಯೋ ವೇಳೆಗೆ ಓಟಿತ್ತು, ನೇಹ ಹತ್ಯೆ ವೇಳೆ ಎಲ್ಲರೂ ತೋರಿದ ಕಾಳಜಿ, ಕಾಳಜಿ ತೋರಿಸಿದ್ದೀರಿ, ಈಗಲೂ ತೋರಿಸಿ. ದೆಹಲಿಯಿಂದ ಯಾರು ಬಂದರು? ಅಮಿತ್ ಶಾ, ಅಬಾಬಾಬಾಬಾಬಾ, ಜೆ ಪಿ ನಡ್ಡಾ, ಅಬಾಬಾಬಾಬಾಬಾ, ರಾಜ್ಯ ಬಿ ಜೆ ಪಿ ನಾಯಕರು ಹುಬ್ಬಳ್ಳಿ ಬಿಟ್ಟು ಕದಲಿಲ್ಲ. ಒಂದಿಸೊಬ್ಬ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಫೋನ್ ಏನು ಮುಖ್ಯಮಂತ್ರಿಗಳಿಂದ, ಐ ಆಮ್ ಸಾರಿ, ಅಬಾಬಾಬಾ. ಇನ್ನು ಗಲ್ಲಿಗೇರಿಸಿ ಅಂತ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಮಾಡಿದ್ರು ABVP. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. BJP ಆಮೇಲೆ NSUI. ಆರೋಪಿ ಮುಸ್ಲಿಂ ಆಗಿದ್ದರೆ ಮಾತ್ರ BJP ಹೋರಾಟನಾ? ಆಮೇಲೆ ಆರೋಪಿ ಮುಸ್ಲಿಂ ಆಗಿದ್ದರೆ ಮಾತ್ರ ಕಾಂಗ್ರೆಸ್ ಸೈಲೆಂಟಾ? ಅರೆ, ಕಾಂಗ್ರೆಸ್ ನಾಯಕರೇ ವೋಟ್ ಸಿಗೋ ಅವಕಾಶ ಈಗ ಕಾಣಿಸ್ತಾ ಇಲ್ವಾ? ನೇಹ ವಿಚಾರಕ್ಕೆ ನೀವು ಸೈಲೆಂಟ್ ಆಗಿದ್ರಿ. ಯಾಕೆಂತಂದರೆ ಆತ ಮುಸ್ಲಿಂ ಆಗಿದ್ದ. ಏನಾದರೂ ಕ್ರಮ ಕೈಗೊಂಡ್ರೆ ನಿಮಗೆ ವೋಟ್ ಬ್ಯಾಂಕ್ ತಪ್ಪಿದ್ರೆ BJP ಏನು ಮಾಡಿದ್ರಿ? ಆತ ಮುಸ್ಲಿಂ ಆಗಿದ್ದ, ಈಕೆ ಹಿಂದೂ ಆಗಿದ್ಲು, ಸಿಕ್ತು ಚಾನ್ಸು. ಇವತ್ತು ಅಂದು ಬಾಯಿಗೆ ಬಂದಂತೆ ಬಡಬಡಿಸಿದ್ದು ನೀವೇ ಅಲ್ವಾ? BJP ಕಾಂಗ್ರೆಸ್ ಇಬ್ಬರು ಕೂಡ. ಇಂದು ಒಬ್ಬನೇ ಒಬ್ಬ ನಾಯಕ ಹುಬ್ಬಳ್ಳಿಗೆ ಬಂದಿಲ್ವಲ್ಲಪ್ಪ. ಅಂಜಲಿ ಬೇಡವಾಗ್ಬಿಟ್ಲಾ? ಫಯಾಜ್ ಮಾಡಿದ ತಪ್ಪಿಗೆ ಅವನನ್ನು ಗಲ್ಲಿಗೇರಿಸಬೇಕು. ಓಕೆ, ಅಂಜಲಿ ಹತ್ಯೆಗೆ ನ್ಯಾಯ ಕೊಡಿಸಿ. ಬನ್ನಿ ರಾಜಕಾರಣಿಗಳೇ, ಬನ್ನಿ. ಹೆಣ್ಣುಮಗಳನ್ನು ಹೆಣ್ಣುಮಗಳ ಥರ ನೋಡೋಣ. ಧರ್ಮ ರಾಜಕೀಯ ಸೈಡಿಗಿಟ್ಟು ಅಂಜಲಿಗೆ ನ್ಯಾಯ ಕೊಡಿಸಿ. ಅವನು ಯಾವನೇ ಆಗಿರಲಿ, ಫಯಾಜ್ಗೂ ಅಷ್ಟೇ, ಇವನಿಗೂ ಅಷ್ಟೇ. ಆಮೇಲೆ ಮಹಿಳಾ ಆಯೋಗ, ಮಹಿಳಾ ಆಯೋಗ. ಇಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರ ಬಂದಾಗ ಒಂದು ಪತ್ರ ಬರೆದ್ರಿ ಮುಖ್ಯಮಂತ್ರಿಗಳಿಗೆ. ಅದನ್ನು ನೋಡಿಬಿಟ್ಟು ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಹೆಸರು ಹಾಕ್ಬಿಟ್ಟು SIT ರೆಡಿ ಮಾಡಿದ್ರು. ಈ ಹೆಣ್ಣುಮಗಳು ಕೆಲವು ಪ್ರಕರಣಗಳಲ್ಲಿ ಮಾತ್ರ ತೋರುವಂಥ ತರಾತುರಿ ಇದೆಯಲ್ಲ, ಈಗ ಯಾಕಿಲ್ಲ? ಹಾಗಂತ ಆ ಮಗುನ ನಾವು ಸುಮ್ಮನೆ ಬಿಡ್ತಾ ಇಲ್ಲ. ನೀವೆಲ್ಲರಲ್ಲಿಗೆ ಬರಲೇಬೇಕು, ರಾಜಕಾರಣಿಗಳು ಸಾಂತ್ವನ ಹೇಳಲೇಬೇಕು. ಅಲ್ಲಿ ತನಕ ಆ ಹೆಣ್ಣು ಮಗಳ ಪರವಾಗಿ ನಾವೇ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ.
ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ? ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.